ನಮಸ್ಕಾರ. ಅತ್ಯುತ್ತಮ ಬರಹಗಾರರು ಮತ್ತು ಒಳ್ಳೆ ವಾಗ್ಮಿಗಳು, ಅಂಕಣಕಾರರು ಆದಂಥ ಮೂಕನಹಳ್ಳಿ ರಂಗಸ್ವಾಮಿಯವರ ಇತ್ತೀಚಿನ ಜಪಾನ್ ಪ್ರವಾಸ ಕುರಿತಂತೆ ಅಲ್ಲಿನ ಎಲ್ಲ ವಿವಿಧ ಆಯಾಮಗಳಲ್ಲಿ ತಾವು ಏನು ನೋಡಿದರೆ ಅದನ್ನು ಅಕ್ಷರ ರೂಪದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಆ ಕೃತಿ ಜಪಾನಿನಲ್ಲಿ ರಂಗ. ಆ ಕೃತಿಯನ್ನು ಇವತ್ತು ವಿಶ್ವವಾಣಿ ಪತ್ರಿಕೆ ಮತ್ತು ವಿಶ್ವವಾಣಿ ಟಿವಿಯ ಪ್ರಧಾನ ಸಂಪಾದಕರಾದ ಶ್ರೀ ವಿಶ್ವೇಶ್ವರ ಭಟ್ರವರು ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ. ನಮ್ಮ ಸಾವನ್ನ ಪ್ರಕಾಶನದ ಇದರಿಂದ ಕೃತಿ ಬಿಡುಗಡೆ ಆಗ್ತಾ ಇದೆ. ಕೃತಿ ಅತ್ಯುತ್ತಮವಾಗಿದೆ. ಜಪಾನನ್ನು ಕುರಿತಂತೆ ಈಗಾಗಲೇ ವಿಶ್ವೇಶ್ವರ ಭಟ್ರು ಸುಮಾರು ಒಂದು 25ಕ್ಕೂ ಹೆಚ್ಚು ಅಂಕಣದಲ್ಲಿ ಮಾಹಿತಿಗಳನ್ನು ನಮಗೆಲ್ಲ ಒದಗಿಸಿದ್ದಾರೆ. ಪ್ರಾಯಶಃ ಈ ಕೃತಿಯಲ್ಲಿ ಮತ್ತೆ ಭಟ್ರು ಬರೆದಿರ್ತಕ್ಕಂತಹ ಲೇಖನದಲ್ಲಿ ಒಂದಕ್ಕೊಂದು ಸಾಮ್ಯತೆ ಇಲ್ಲ. ನಮ್ಮ ರಂಗಣ್ಣ ಅವರು ಸಂಪೂರ್ಣವಾಗಿ ಜಪಾನಿನ ಒಂದು ಆರ್ಥಿಕತೆ ಮತ್ತು ಅಲ್ಲಿನ ವೈಯಕ್ತಿಕ ಒಡನಾಟಗಳನ್ನು ಕುರಿತು ಬರೆದಿದ್ದಾರೆ. ವಿಶ್ವೇಶ್ವರ ಭಟ್ರು ಒಂದು ಜಪಾನಿನ ಸಂಪೂರ್ಣವಾದಂತಹ ಒಂದು ಇತಿಹಾಸವನ್ನ ನಮ್ಮ ಮುಂದೆ ಕಟ್ಕೊಟ್ಟಿದ್ದಾರೆ. ಅಲ್ಲಿ ಜನಜೀವನ, ಅಲ್ಲಿರ್ತಕ್ಕಂತಹ ಒಂದು ಸಾಮಾಜಿಕವಾದಂತಹ ಒಂದು ಸಾರ್ವಜನಿಕ ಬದ್ಧತೆ, ಇದನ್ನೆಲ್ಲ ಕೊಟ್ಟಿದ್ದಾರೆ. ಪ್ರಾಯಶಃ ಅವರ ಕೃತಿಯು ಸದ್ಯದಲ್ಲೇ ಮುಂದಕ್ಕೆ ಬರಲಿದೆ. ಈ ಎರಡೂ ಕೃತಿಗಳು ಬಹುಶಃ ಜಪಾನಿನ ಎರಡು ಕಣ್ಣುಗಳಿದ್ದಂತೆ ನಾನು ಭಾವಿಸ್ತೇನೆ. ಹಾಗಾಗಿ ಇವತ್ತಿನ ಈ ಕೃತಿಯನ್ನ ಬಿಡುಗಡೆ ಮಾಡಿಕೊಡ್ಬೇಕು ಅಂತೇಳಿ ವಿಶ್ವೇಶ್ವರ ಭಟ್ರು ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಆತ್ಮೀಯ ಸ್ನೇಹಿತರೆ, ನಾನು ಅತ್ಯಂತ ಸಂತೋಷದಿಂದ ರಂಗಸ್ವಾಮಿ ಮೂಕನಹಳ್ಳಿ ಅವರು ಬರೆದಂಥ ಜಪಾನಿನಲ್ಲಿ ರಂಗ ಎಂಡ್ಲೆಸ್ ಡಿಸ್ಕವರಿ ಅನ್ನುವಂಥ ಒಂದು ಪುಸ್ತಕವನ್ನು ಬಹಳ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ. ಈ ಪುಸ್ತಕವನ್ನ ಜಮೀಲ್ ಅವರು ನಿನ್ನೆನೋ ಅಥವಾ ಮೊನ್ನೆನೋ ನಾನು ಕೊಟ್ಟಿದ್ರೆ ಈ ಪುಸ್ತಕದ ಬಗ್ಗೆ ಮಾತಾಡ್ಬೋದಿತ್ತು. ಆದರೆ ಕೆಲವು ವಿಷಯಗಳನ್ನು ಈಗಾಗಲೇ ರಂಗಸ್ವಾಮಿ ಅವರು ಅವರ ಫೇಸ್ಬುಕ್ನಲ್ಲಿ ಹಂಚಿಕೊಂಡಿದ್ದಾರೆ. ಮತ್ತೆ ಈ ಪುಸ್ತಕದಲ್ಲಿ ಏನಿದೆ ಅನ್ನುವಂಥದ್ದನ್ನು ಕೂಡ ಅವರು ಆಗಾಗ ಫೇಸ್ಬುಕ್ನಲ್ಲಿ ಅವರು ಬರೆದಿರೋದ್ರಿಂದ ಈ ಕೃತಿಯಲ್ಲಿ ಏನಿರಬಹುದು ಅನ್ನುವಂಥದ್ದ ಒಂದಷ್ಟು ಯೋಚನೆಗಳು, ಐಡಿಯಾಗಳು ನನಗೆ ಇದೆ. ರಂಗಸ್ವಾಮಿ ಅವರು ಏನೇ ಬರೆದರೂ ಕೂಡ ಬಹಳ ತಲಸ್ಪರ್ಶಿಯಾಗಿ, ಸ್ವಾರಸ್ಯವಾಗಿ, ಕುತೂಹಲವಾಗಿ ಬರೀತಾರೆ ಅನ್ನುವಂಥದ್ದು ಜನಜನಿತ. ಜಪಾನ್ನಲ್ಲಿ ರಂಗ ಅನ್ನುವಂಥ ಪುಸ್ತಕವನ್ನು ಕೂಡ ಅದೇ ರೀತಿಯಾದಂಥ ಕುತೂಹಲವನ್ನು ಅವರು ಈಗಾಗಲೇ ಹುಟ್ಟುಹಾಕಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ನಾನು ಮತ್ತು ಅವರು ಒಂದೇ ಸಂದರ್ಭದಲ್ಲಿ ಜಪಾನಿಗೆ ಹೋಗಿದ್ವಿ. ಬಹುಶಃ ನನಗಿಂತ ಒಂದು 2 ದಿವಸ ಮುಂಚಿತವಾಗಿ ಅವರು ಹೋಗಿದ್ರು ಅಂತ ಕಾಣುತ್ತೆ. ಒಟ್ಟಿಗೆ ನಾವಿಬ್ಬರು ವಾಪಸ್ ಬಂದ್ವಿ. ಸುಮಾರು 10 ದಿವಸ ಅವರು ಅಲ್ಲಿದ್ದರು, ನಾನು 8 ದಿವಸ ಜಪಾನ್ನಲ್ಲಿ ಇದ್ದೆ. ಬಹುಶಃ ನಾನು ಯಾವುದೇ ದೇಶಕ್ಕೆ ಹೋದರೂ ಕೂಡ ಬಂದ ತಕ್ಷಣ ಬರೆಯೋದು ಬಹಳ ಕಡಿಮೆ. ನಾನು 9 ಸಲ ಇಸ್ರೇಲಿಗೆ ಹೋಗಿದ್ದೀನಿ. ಆದರೆ ಇಲ್ಲಿ ತನಕ ಇಸ್ರೇಲ್ ಬಗ್ಗೆ ಡೆಡಿಕೇಟೆಡ್ ಆದಂಥ ಒಂದು ಪುಸ್ತಕವನ್ನು ಬರೆದಿಲ್ಲ. ಸಾಕಷ್ಟು ಲೇಖನಗಳನ್ನ ಬರೆದಿರ್ಬೋದು, ಅದು ಪುಸ್ತಕವನ್ನ ಬರೆದಿಲ್ಲ. ಆದರೆ ಜಪಾನಿಗೆ ಹೋಗಿ ಬಂದ ದಿವಸದಿಂದನೇ ಇವತ್ತಿನ ತನಕನೂ ಕೂಡ ನಿರಂತರವಾಗಿ ನಾನು ಬರೀತಾ ಇದ್ದೇನೆ. ಯಾಕೆಂದ್ರೆ ಜಪಾನ್ ಆ ರೀತಿಯಾದಂಥ ಒಂದು ಅದ್ಭುತವಾದಂಥ ಒಂದು ದೇಶ, ಏನು ಒಂದು ರೀತಿ ಪ್ರೇರಣೆಯನ್ನು ಕೊಡುವಂಥ ಒಂದು ದೇಶ. ನಾವು ನೋಡ್ಲಿಕ್ಕೆ ಅನೇಕ ಸಂಗತಿಗಳು ಇರುವಂಥದ್ದು ಮತ್ತು ಅದನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಳುವಂತಹ ಮತ್ತು ನಮಗೊಂದು ರೀತಿ ಕಲ್ಚರ್ ಶಾಕ್ ಆಗುವಂತಹ. ಅಂದ್ರೆ ನಾವು ಭಾರತದಿಂದ ಹೋದವರಿಗೆ ಆ ದೇಶಕ್ಕೆ ಹೋದಾಗ ಒಂದಷ್ಟು ಕಲ್ಚರ್ ಶಾಕ್ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲ ದೇಶಕ್ಕೆ ಹೋದಾಗಲೂ ಆಗುತ್ತೆ, ಆದರೆ ಜಪಾನ್ಗೆ ಹೋದಾಗ ಇನ್ನೂ ಹೆಚ್ಚಾಗತ್ತೆ ಅಂತ. ಯಾಕಂದ್ರೆ ಇಡೀ ದೇಶದಲ್ಲಿ ಒಂದು ಸಣ್ಣ ಕಸವು ಕೂಡ ನಿಮಗೆ ಕಾಣಲ್ಲ. ನಿಮಗೆ ಕಸವನ್ನ ತೆಗೆದುಕೊಂಡು ಹೋಗುವಂತ ವಾಹನ, ಗಾರ್ಬೇಜ್ ವೆಹಿಕಲ್ ಇದೆಯಲ್ಲ, ಅದು ಕೂಡ ನಮ್ಮ ಈ ಬೆನ್ಸ್ ಕಾರು, BMW ಕಾರ್ಗಿಂತ ಕ್ಲೀನ್ ಆಗಿರುತ್ತೆ ಅಂತ. ಅಷ್ಟು ಕ್ಲೀನ್ ಆಗಿ ನೀಟಾಗಿ ಇರುತ್ತೆ ಆ ವೆಹಿಕಲ್ ಕೂಡ. ಅಂದ್ರೆ ಈ ಎಲ್ಲ ಸಂಗತಿಗಳು ಕೂಡ ನಮಗೊಂದು ರೀತಿ ಏನು ಶಾಕ್ ಆಗುವಂಥದ್ದು, ಆಘಾತವನ್ನು ಉಂಟು ಮಾಡುವಂಥದ್ದು, ಈ ಸಾಂಸ್ಕೃತಿಕವಾದಂಥ ಒಂದು ಆಘಾತವನ್ನ ಕೊಡುವಂಥ ಒಂದು ದೇಶ. ಹಾಗೆ ಜಪಾನ್ ನಮಗೆಲ್ಲರಿಗೂ ಕೂಡ
ಏನು ಅನೇಕ ದೃಷ್ಟಿಗಳಲ್ಲಿ ಒಂದು ರೀತಿ ಕುತೂಹಲ ಮೂಡಿಸುವಂತಹ ಮತ್ತೆ ಏನು ನಾವು ಕೂಡ ಅದನ್ನ ಯಾವಾಗ ಇಂಪ್ಲಿಮೆಂಟ್ ಮಾಡ್ಕೊಳ್ತೀವಿ, ನಾವು ಯಾವಾಗ ಅದನ್ನ ಅಂತ ಒಳ್ಳೆ ಗುಣಗಳನ್ನ ನಾವು ಹಿಡಿದಿಟ್ಕೊಳ್ತೀವಿ, ನಾವು ಯಾವಾಗ ಜಾರಿಗೊಳಿಸ್ತೀವಿ ಅನ್ನುವಂಥ ಒಂದು ಜಿಜ್ಞಾಸೆ ನಮ್ಗೆ ಯಾವತ್ತೂ ಕೂಡ ಇರುತ್ತೆ ಅಂತ. ಹೀಗಾಗಿ ನಮಗೆ ಜಪಾನ್ ಬಹಳ ವಿಶೇಷವಾದಂಥ ಒಂದು ದೇಶ. ದುರ್ದೈವ ಅಂತಂದ್ರೆ ಕನ್ನಡದಲ್ಲಿ ಜಪಾನ್ ಬಗ್ಗೆ ಬಂದಿರುವಂಥ ಸಾಹಿತ್ಯ ಬಹಳ ಕಡಿಮೆ. ಅನೇಕ ಜನ ಹೋಗಿದ್ದಾರೆ ಈಗಾಗಲೇ ಕನ್ನಡದಲ್ಲಿ. ಬೇಲೂರು ರಾಮಮೂರ್ತಿ ಅವರು ಕೂಡ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಹಾಗೆ ಒಬ್ಬರು ಸುಧಾ ರಮೇಶ್ ಅನ್ನುವಂಥವರು ಕೂಡ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದೆಲ್ಲವೂ ಕೂಡ ಬಹಳ ಸೀಮಿತವಾದಂತಹ ಒಂದು ಪುಸ್ತಕ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಆದರೆ ಜಪಾನ್ ಬಗ್ಗೆ ಸಮಗ್ರವಾಗಿ ಪರಿಚಯ ಮಾಡಿಕೊಡುವಂತಹ ಕೃತಿಗಳು ಕನ್ನಡದಲ್ಲಿ ಬಂದಿರುವಂಥದ್ದು ಬಹಳ ಕಡಿಮೆ. ಅಂದ್ರೆ ಅಷ್ಟು ಏನು ಅದ್ಭುತ ದೇಶ ಆದರೂ ಕೂಡ ಆ ರೀತಿ ಕೃತಿಗಳು ಬಂದಿರುವಂಥದ್ದು ಬಹಳ ಕಡಿಮೆ. ಬಹುಶಃ ಜಪಾನ್ನಲ್ಲಿ ರಂಗ ಆ ಒಂದು ದೊಡ್ಡ ಕೊರತೆಯನ್ನ ನೀಗತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ನನಗೂ ಕೂಡ ತುಂಬಾ ಆಸಕ್ತಿ ಇದೆ ಈ ಪುಸ್ತಕದಲ್ಲಿ ಏನಿದ್ದಿರಬಹುದು ಅಂತ. ಈಗಾಗಲೇ ಮೋಹನ್ ಹೇಳಿದ್ರು ಅಂತ, ನಾನು ಆಯ್ಕೆ ಮಾಡ್ಕೊಂಡಿರುವಂತ ಜಪಾನೇ ಬೇರೆ, ಇವ್ರು ಆಯ್ಕೆ ಮಾಡ್ಕೊಂಡಿರುವಂತ ಜಪಾನೇ ಬೇರೆ. ಇದೆರಡು ಕೂಡ ಬೇರೆ ಬೇರೆ ಒಂದು ಇದು. ಹೀಗಾಗಿ ನಮ್ಮಿಬ್ಬರ ಏನು ಕ್ಲಾಶ್ ಆಗಲ್ಲ ಅಂತ ಅನ್ಕೊಳ್ತೀನಿ. ನನ್ನ ಪುಸ್ತಕ ಮತ್ತು ಅವ್ರ ಪುಸ್ತಕ ಎರಡು ಕೂಡ ಕ್ಲಾಶ್ ಆಗಲ್ಲ. ನನಗೆ ನನಗೆ ನಾನು ಏನು ಎಲ್ಲೋ ಒಂದ್ ಕಡೆ ಅನ್ಕೊಂಡೆ, ನಾನು ಈ ಪುಸ್ತಕವನ್ನ ಬಹುಶಃ ನಾನು ಓದಿದ್ರೆ ನನಗೆ ಇನ್ನೇ ಹೆಚ್ಚಿಗೆ ಬರೆಯುವಂಥದ್ದು ಏನೂ ಇಲ್ಲ. ನಾನು ಆಲ್ಮೋಸ್ಟ್ ಮುಗಿತಾ ಬಂದ್ಬಿಟ್ಟಿದೆ, ನನ್ನ ಸರ್ಕೆಲ್ಲ ಮುಗಿತಾ ಬಂದಿದೆ. ಆದ್ರೆ ನನಗೆ ಅಲ್ಲಿಯ ಜಪಾನ್ನಲ್ಲಿ ಇರುವಂತಹ ಒಂದಷ್ಟು ಜನ ಸ್ನೇಹಿತರು, ಒಬ್ರು ವಿನಯ್ ಅಂತ ನಮ್ಮ ಆಫೀಸಿಗೆ ಬಂದಿದ್ರು. ಅವರು ನನಗೊಂದು 5 ಪುಸ್ತಕವನ್ನ ಕಳಿಸ್ಕೊಟ್ಟಿದ್ದಾರೆ. ಜಪಾನ್ ಬಗ್ಗೆ ಇರುವಂತಹ ಪುಸ್ತಕಗಳು ಬಹಳ ಸೊಗಸಾದಂತಹ ಪುಸ್ತಕಗಳು. ಅವ್ರು ಹೇಳಿದ್ರು, ಸರ್ ನೀವು ಇಷ್ಟೆಲ್ಲ ಬರೆದಿದ್ದೀರಿ, ಈ ಪುಸ್ತಕದಲ್ಲಿರುವಂತಹ ಸಂಗತಿಗಳನ್ನು ಕೂಡ ಸೇರಿಸಿ ಬರೀರಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಅಫ್ಕೋರ್ಸ್ ಅದು ನಾನು ನೋಡದೇ ಇರುವಂತ ಜಾಗ. ಉದಾಹರಣೆಗೆ ನಾನು ಹೋಗಿರುವಂತದ್ದು ಅಲ್ಲಿ ಟೋಕಿಯೋಕ್ಕೆ ಮತ್ತು ಕ್ಯೋಟೋಕ್ಕೆ ಮಾತ್ರ ನಾನು ಹೋಗಿರುವಂತದ್ದು. ಅದನ್ನ ಬಿಟ್ಟು ಅವರು ನಗೋಯಾ ಮತ್ತು ನಾರಾದ ಬಗ್ಗೆ ಬರೀರಿ ಅಂತ ಹೇಳಿದ್ದಾರೆ. ಬಟ್ ನನಗೆ ಅದನ್ನ ಬರೀಲಿಕ್ಕೆ ಆಗಲ್ಲ, ಯಾಕಂದ್ರೆ ನಾನು ಅದನ್ನ ನೋಡಿಲ್ಲ. ನಾನು ಅದು ಎರಡು ಊರುಗಳನ್ನ ನಾನು ನೋಡದೆ ಬರೆಯುವಂತದ್ದು. ನಿಮ್ದು ಅದೇ ತರ ಆಗಿದೆ. ನಾಗಸಾಕಿ, ಹಿರೋಶಿಮಾಗೆ ನೀವು ಹೋಗಿದ್ದೀರಿ? ನಾರಾ ಇಸ್ ದ ಓಲ್ಡೆಸ್ಟ್ ಇದು ಕ್ಯಾಪಿಟಲ್ ಆಫ್ ಜಪಾನ್. ಹೌದು. ಸೊ ಹೀಗಾಗಿ ನಾನು ನೋಡದೇ ಇರುವಂತದ್ದನ್ನ ಬರೀಲಿಕ್ಕೆ ಆಗಲ್ಲ. ಈಗ ನನಗೆ ಏನೇನು ನಾನು ನೋಡ್ಲಿಕ್ಕೆ ಸಾಧ್ಯ ಆಗಿದೆಯೋ, ಏನೇನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗಿದೆಯೋ ಅದಷ್ಟನ್ನು ಮಾತ್ರ ನಾನು ಬರೆದಿದ್ದೀನಿ. ನಿಜಕ್ಕೂ ಕೂಡ ರಂಗಸ್ವಾಮಿ ಮೂಕನಹಳ್ಳಿ ಅವರು ಈಗಾಗಲೇ 32 ಕೃತಿಗಳನ್ನ ಅವರು ಈಗಾಗಲೇ ಬರೆದಿದ್ದಾರೆ. ಬಹಳ ಕನ್ನಡದ ಒಬ್ಬ ಅಪರೂಪದ ಒಬ್ಬ ಲೇಖಕ, ಪ್ರವಾಸಿಗ, ಅಂಕಣಕಾರ ಮತ್ತು ವಾಗ್ಮಿ. ಅವರು ಈಗಾಗಲೇ ನಿಮಗೆ ಗೊತ್ತಿದೆ, ಕನ್ನಡದ ಬಹುತೇಕ ಎಲ್ಲಾ ಪತ್ರಿಕೆಗಳಲ್ಲೂ ಕೂಡ ಅವರು ಬರಿತಾ ಇದ್ದಾರೆ. ವಿಶ್ವವಾಣಿಯಲ್ಲಿ ಅಂಕಣವನ್ನು ಕೂಡ ಬರಿತಾ ಇದ್ದಾರೆ. ಕಳೆದ ಒಂದು 6 ತಿಂಗಳಿಂದ 8 ತಿಂಗಳಿಂದ ನಮ್ಮ ಪತ್ರಿಕೆಯಲ್ಲೂ ಕೂಡ ಅವರು ಅಂಕಣವನ್ನ ಬರಿತಾ ಇದ್ದಾರೆ. ಈಗಾಗಲೇ ಆರ್ಥಿಕ ತಜ್ಞರು, ಹೂಡಿಕೆ ಬಗ್ಗೆ ವಿಶೇಷವಾಗಿ ಅವರ ಮಾತು ಮತ್ತು ಏನು ಬರಹ ಈಗಾಗಲೇ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿದೆ. ಹಾಗೆ ಅವರು ಆ ವಿಷಯಗಳ ಬಗ್ಗೆ ಬರೆದಂತ ಪುಸ್ತಕಗಳು ಕೂಡ ಅನೇಕ ಆವೃತ್ತಿಗಳಲ್ಲಿ ಜಮೀಲ್ ಅವರು ಅದನ್ನ ಪ್ರಕಟವನ್ನ ಮಾಡಿದ್ದಾರೆ. ಹೀಗಾಗಿ ನಾವು ರಂಗಸ್ವಾಮಿ ಮೂಕನಹಳ್ಳಿ ಅವರು ಏನೇ ಬರೆದ್ರೂ ಕೂಡ ಒಂದು ರೀತಿ ಕುತೂಹಲ ಅಂತೂ ಇದ್ದೇ ಇರುತ್ತೆ. ಮತ್ತೆ ಅವರು ನಾವೆಲ್ಲರೂ ಕೂಡ ಎದುರು ನೋಡುವ ಹಾಗೆ, ಈ ಜಪಾನ್ನಲ್ಲಿ ರಂಗ ಅಂತ ಹೇಳಿ ಪುಸ್ತಕ ನೋಡ್ತಾ ಇದ್ದಾಗೇನೆ ಅನ್ಸುತ್ತೆ ರಂಗಸ್ವಾಮಿ ಹೇಗೆ ಬರೆದಿರ್ಬೋದು ಅನ್ನುವಂಥ ಒಂದು ಕುತೂಹಲ ಇದ್ದೇ ಇರುತ್ತೆ. ನಾನು ಆಕ್ಚುಲಿ ಅವರಿಗೆ ಅದನ್ನ ಹೇಳ್ತಾ ಇದ್ದೆ, ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಬಿಡುಗಡೆ ಮಾಡಬೇಕಾದಂತ ಒಂದು ಕೃತಿ ಇದು. ಆದ್ರೆ ಬಹುಶಃ ಏನು ಇದೇ ಒಂದು ಸೆಲೆಬ್ರೇಷನ್, ನಿಮಗೆ ಓದುವುದೇ ಒಂದು ಸೆಲೆಬ್ರೇಷನ್, ಪುಸ್ತಕ ಬಿಡುಗಡೆಗಿಂತ ಅದರ ಓದೇ ಒಂದು ಸೆಲೆಬ್ರೇಷನ್ ಆಗ್ಲಿ ಅನ್ನುವಂಥ ಒಂದು ಕಾರಣದಿಂದ ಬಹುಶಃ ಅವರು ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸ್ಕೊಂಡಿರ್ಬೋದು ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಆ ಕಾರ್ಯಕ್ರಮವನ್ನ ನಮ್ಮ ಆಫೀಸ್ನಲ್ಲಿ ಮಾಡ್ತಾ ಇರುವಂಥದ್ದು ನಮಗೆ ನೀವು ಕೊಟ್ಟಿರುವಂತಹ ಒಂದು ದೊಡ್ಡ ಗೌರವ ಅಂತ ಹೇಳಿ ನಾನು ಭಾವಿಸ್ತೇನೆ. ನನಗೆ ಈ ಪುಸ್ತಕವನ್ನ ಬಿಡುಗಡೆ ಮಾಡ್ಲಿಕ್ಕೆ ಇನ್ನೂ ಒಂದು ಕಾರಣ ಇದೆ. ಈ ಪುಸ್ತಕವನ್ನು ಅವರು ನನಗೆ ಅರ್ಪಣೆ ಮಾಡಿದ್ದಾರೆ. ಅದರಲ್ಲಿ ಏನ್ ಬರೆದಿದ್ದಾರೆ ಅಂದ್ರೆ, ಸದಾ ಲವಲವಿಕೆಯಿಂದ ಕೆಲಸ ಮಾಡುತ್ತಾ, ಜಗತ್ತು ಸುತ್ತುತ್ತಾ, ಎಲ್ಲದಕ್ಕೂ ಸಮಯ ಹೊಂದಿಸಿಕೊಂಡು ಒಂದು ತಲೆಮಾರಿಗೆ ಸ್ಫೂರ್ತಿಯಾಗಿರುವ ನನ್ನ ನೆಚ್ಚಿನ ಪತ್ರಕರ್ತರಾದ ಶ್ರೀ ವಿಶ್ವೇಶ್ವರ ಭಟ್ ಅವರಿಗೆ ಪ್ರೀತಿಯಿಂದ ಜಪಾನ್ನಲ್ಲಿ ರಂಗ ಕೃತಿಯನ್ನು ಅರ್ಪಿಸುತ್ತಿದ್ದೇನೆ ಅಂತ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರೀತಿ ಮತ್ತು ಅಭಿಮಾನ ಬಹಳ ದೊಡ್ಡದು ಅಂತ ನಾನು ಅನ್ಕೊಳ್ತೀನಿ. ಒಬ್ಬ ಲೇಖಕ ಅರ್ಪಣೆಯ ಮೂಲಕ ಕೊಡಬಹುದಾದಂತ ಬಹಳ ದೊಡ್ಡ ಗೌರವ ಅದು. ಒಂದು ಕೃತಿಯನ್ನ ಒಬ್ಬ ಸ್ನೇಹಿತನಿಗೆ ಅರ್ಪಿಸುವಂಥದ್ದು, ಆ ರೀತಿಯಾದಂತಹ ಒಂದು ಅಭಿಮಾನಕ್ಕೆ ನಾನು ಪಾತ್ರನಾಗಿದ್ದೇನೆ. ಖಂಡಿತವಾಗಿ ಕೂಡ ನಿಮ್ಮ ಪ್ರೀತಿಗೆ ನನ್ನ ಒಂದು ಧನ್ಯವಾದಗಳು. ನಿಮಗೆ ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿದೆ, ಕನ್ನಡದಲ್ಲಿ ಸಾವನ್ನ ಪ್ರಕಾಶನದ ಮೂಲಕ ಜಮೀಲ್ ಅವರು ಪ್ರಕಾಶನ ಉದ್ಯಮದಲ್ಲಿ ಒಂದು ಹೊಸ
ಕ್ರಾಂತಿಯನ್ನ ಮಾಡಿದಂಥವರು. ಒಂದು ಪುಸ್ತಕವನ್ನ ಹೇಗೆ ಅಚ್ಚುಕಟ್ಟಾಗಿ ತರಬಹುದು ಮತ್ತು ಅದನ್ನು ಹೇಗೆ ಮಾರುಕಟ್ಟೆಯಲ್ಲಿ ಅದನ್ನ ಅನೇಕ ಜನ ಓದುಗರಿಗೆ ತಲುಪುವ ಹಾಗೆ ಮಾಡಬಹುದು ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಂತವರು ಜಮೀಲ್ ಅವರು. ನಾನು ಸುಮಾರು ಕಳೆದ 14-15 ವರ್ಷಗಳಿಂದ ನನ್ನ ಕೃತಿಗಳನ್ನು ಕೂಡ ಅವರು ಪ್ರಕಟ ಮಾಡಿದ್ದಾರೆ. ಸುಮಾರು 15 ವರ್ಷಗಳಿಂದ ಅವರು ಮೊದಲ ಕೃತಿಯನ್ನ ಪಬ್ಲಿಷ್ ಮಾಡಿದ ನಂತರ ನನ್ನನ್ನ ಭೇಟಿ ಮಾಡಿದ್ರು. ಅವತ್ತಿನಿಂದ ಇವತ್ತಿನ ತನಕ ನನ್ನ ಮತ್ತು ಅವರ ಜರ್ನಿ ಬಹಳ ಸುಂದರವಾಗಿ ಚಂದವಾಗಿ ಮುನ್ನಡೆದುಕೊಂಡು ಬರ್ತಾ ಇದೆ. ಕನ್ನಡದಲ್ಲಿ ಬಹಳ ಒಳ್ಳೆಯ ಕೃತಿಗಳನ್ನ, ಮೌಲಿಕವಾದಂತಹ ಕೃತಿಗಳನ್ನ ಪ್ರಕಾಶನ ಮಾಡುವುದರ ಮೂಲಕ ಪ್ರಕಾಶನ ಉದ್ಯಮಕ್ಕೆ ಒಂದು ಶಿಸ್ತನ್ನ ಕೊಟ್ಟಂತವರು, ಒಂದು ಅಚ್ಚುಕಟ್ಟತನವನ್ನು ತಂದುಕೊಟ್ಟಂತವರು ನಮ್ಮ ಜಮೀಲ್ ಅವರು. ನಾನು ಈ ಸಂದರ್ಭದಲ್ಲಿ ಈ ಕೃತಿಯನ್ನ ಏನು ಪ್ರಕಾಶನ ಮಾಡದಂತಹ ಜಮೀಲ್ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ಇವತ್ತು ನಮ್ಮ ಜೊತೆಗೆ ನಲ್ಲತಂಬಿ ಅವರಿದ್ದಾರೆ. ಕನ್ನಡದ ಅನೇಕ ಕೃತಿಗಳನ್ನ ಅವರು ತಮಿಳಿಗೆ ಏನು ಅನುವಾದವನ್ನ ಮಾಡಿದ್ದಾರೆ. ನನ್ನ ಕುಡಿಯೋಣ ಬಾರ ಕೃತಿಯನ್ನು ಕೂಡ ಅವರು ತಮಿಳಿಗೆ ಅನುವಾದ ಮಾಡ್ತಾ ಇದ್ದಾರೆ. ಸೊ ಅವರು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇರುವಂತದ್ದು ನನಗೆ ಸಂತೋಷವನ್ನ ಕೊಟ್ಟಿದೆ. ಹಾಗೆ ನಮ್ಮ ಪತ್ರಿಕೆಯ ಸಂಪಾದಕೀಯ ಸಲಹೆಗಾರರಾದಂಥ ನಂಜನಗೂಡು ಮೋಹನ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇರುವಂತದ್ದು ಯೋಗ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ರಂಗಸ್ವಾಮಿ ಮೂಕನಹಳ್ಳಿ ಅವರನ್ನ ಅಭಿನಂದಿಸ್ತಾ, ಬಹುಶಃ ಮುಂದಿನ ಪುಸ್ತಕ ಶೀಘ್ರದಲ್ಲೇನೆ ಬರಲಿ ಮತ್ತು ಜಪಾನ್ನಲ್ಲಿ ರಂಗ 2ನೇ ಆವೃತ್ತಿಯ ವಿಶೇಷ ಕಾರ್ಯಕ್ರಮವನ್ನು ನಮ್ಮ ಆಫೀಸ್ ನಲ್ಲೇ ಮಾಡೋಣ. ಗುಡ್ ವೆರಿ ಗುಡ್. ಸೊ ಇನ್ನು ಹೆಚ್ಚಿನ ಒಂದು ಯಶಸ್ಸು ಈ ಕೃತಿಗೆ ಸಿಗಲಿ ಅಂತ ಹೇಳಿ ನಾನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಆಕ್ಚುಲಿ ನಂಗೆ ಜಪಾನ್ಗೆ ಹೋಗಕ್ಕೆ ವೀಸಾ ಬೇಕಿರಲಿಲ್ಲ, ಆದ್ರೂ ನಾನು ಜಪಾನ್ಗೆ ಹೋಗೇ ಇರಲಿಲ್ಲ ಇಷ್ಟು ವರ್ಷದಿಂದ. ಯಾಕೆ ಅಂತ ಗೊತ್ತಿಲ್ಲ. ಜಪಾನ್ ನನ್ನ 67ನೇ ದೇಶ. ಹೋಗ್ಬೇಕು ಅಂತ ಅನ್ಸಿರ್ಲಿಲ್ಲ, ಸುಮ್ಮನೆ ಹೀಗೆ ಇದನ್ನ ನೋಡ್ತಾ ಇದ್ರೆ ಇವಾಗ ರವಿಶಂಕರ್ ಅವರು ಅಂತ ಹೇಳಿ, ರವಿಶಂಕರ್ ಅಂತ ಹೇಳಿ ನನ್ನ ಉತ್ತಮ ಸ್ನೇಹಿತರು ಒಂದು ದಿನ ನವೆಂಬರ್ 1ನೇ ತಾರೀಕು ಇರ್ಬೋದು, ಹೋಗೋಣ ಜಪಾನ್ಗೆ ಅಂತ ಸುಮ್ಮನೆ ಕ್ಯಾಶುವಲ್ ಆಗಿ ಕೇಳಿದ್ರು. ಎಸ್ ಅಂತ ಹೇಳಿದ್ವಿ. ನವೆಂಬರ್ 16 ಆಲ್ರೆಡಿ ನಾವು ಟ್ರಾವೆಲ್ ಮಾಡ್ತಾ ಇದ್ವಿ. ಹೀಗೆ ಅಚಾನಕ್ ಆಗಿ ಜಪಾನ್ ಭೇಟಿ ಕೊಡುವಂತ ಸ್ಥಿತಿ ಬಂತು. ಅಲ್ಲಿ ಬರ್ದಿರುವಂಥದ್ದು ಅನುಭವ ಕಥನ. ಅಂದ್ರೆ ಗೂಗಲ್ ಅಲ್ಲಿ ಸಿಕ್ಕೋದು ಅಂತಹ ವಿಷಯಗಳನ್ನ ನಾನು ಆಯ್ಕೆನೆ ಮಾಡ್ಕೊಂಡಿಲ್ಲ. ಅಂದ್ರೆ ಟೋಕಿಯೋ ಟವರ್ ಎಷ್ಟು ಉದ್ದ ಇದೆ, ಅದಕ್ಕೆ ಏನೇನ್ ಮೆಟೀರಿಯಲ್ ಹಾಕಿದ್ದಾರೆ, ಈ ತರದ್ದು ಯಾವುದು ನಾನು ಅಲ್ಲಿ ಬರೆಯೋಕ್ಕೆ ಹೋಗಿಲ್ಲ. ಆಮೇಲೆ ನೀವು ಟೋಕಿಯೋಗೆ ಹೋದ್ರೆ ಯಾವುದು ಬೆಸ್ಟ್ ಪ್ಲೇಸಸ್ ಟು ಸಿ ಅದೆಲ್ಲ ನಾನು, ಯಾಕಂದ್ರೆ ನೀವು ಗೂಗಲ್ ಮಾಡಿದ್ರೆ ಅದು ಹೇಳ್ಬಿಡುತ್ತೆ 10 ಉತ್ತಮವಾದ ಸ್ಥಳಗಳು ಯಾವುದು ಅಂತ ಕೇಳಿದ್ರೆ ಒಂದು 2 ದಿನದಲ್ಲಿ ನೋಡೋಕೆ ಏನೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ರೀತಿ ಪ್ರತಿಯೊಂದನ್ನು ಅದು ನಿಮ್ಗೆ ಗೂಗಲ್ ಇವತ್ತೆಲ್ಲ ಹೇಳ್ಬಿಡುತ್ತೆ. ಹಾಗಾಗಿ ಗೂಗಲ್ ಅಲ್ಲಿ ಏನ್ ಸಿಕ್ಕಲ್ಲ ಅದು ಮತ್ತೆ ನನಗೆ ದಕ್ಕಿದ್ದು. ಯಾಕಂದ್ರೆ ಈ ಪ್ರವಾಸ ಹೋಗೋದು ಅಂದ್ರೆ ಹೆಂಗಾಗುತ್ತೆ ಅಂತಂದ್ರೆ ಒಂದು ದೊಡ್ಡ ಸಮುದ್ರ ಇದ್ದಾಗ ಅದು ಅಲ್ಲಿ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ತಗೊಂಡ್ ಬರ್ಬೋದು. ನಾವು ದೊಡ್ಡದೊಂದು ಬಿಂದಿಗೆ ತಗೊಂಡ್ ಹೋಗಿದ್ರೆ ಅದ್ರ ತುಂಬಾ ನೀರು ತುಂಬ್ಕೊಂಡು ಬರ್ತೀವಿ. ಬಕೆಟ್ ತಗೊಂಡ್ ಹೋಗಿದ್ರೆ ಬಕೆಟ್, ಕೈ ಇದ್ರೆ ಬೊಕ್ಸೆ, ಎಷ್ಟಾಗುತ್ತೋ ಅಷ್ಟು ನಮಗ್ ದಕ್ಕಿದ್ದು ಎಂಡ್ ಆಫ್ ದ ಡೇ ಹೇಳ್ಬೇಕು ಅಂತಂದ್ರೆ. ಆ ದಕ್ಕಿದ್ರಲ್ಲಿ ಉಳಿಸ್ಕೊಂಡು ನಾವು ಅದನ್ನ ಅಕ್ಷರ ರೂಪಕ್ಕೆ ಎಷ್ಟು ತಂದ್ವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಆ ತರದಲ್ಲಿ ನನಗೆ ತಿಳಿದಿದ್ದನ್ನ ನಾನು ಅಲ್ಲಿ ಅಕ್ಷರ ರೂಪಕ್ಕೆ ಇಳಿಸಿದ್ದೀನಿ. ಈಗ ಅದು ನಿಮ್ಮ ಕೈ ಸೇರುತ್ತೆ. ಇವತ್ತಿನಿಂದ ಓದಿ ಹೇಗಿದೆ ಅಂತ ಹೇಳಿ. ಧನ್ಯವಾದ ಸರ್. ಎಲ್ಲರೂ ನಮಸ್ಕಾರ. ಇದು ವಿಶ್ವೇಶ್ವರ ಭಟ್ ಸರ್ ಆಫೀಸ್ಗೆ ಬರಬೇಕು ಅಂದ್ರೆ ನಮ್ಗೆ ಒಂದು ಕಾರಣ ಬೇಕು, ಇಷ್ಟೇ ನೆನಪಾಗಬೇಕು. ಜಾಲಿಯಾಗಿ ಓಡ್ ಬರ್ತಿದ್ದಾನೆ ಯಾವಾಗಲೂ, ಅದಷ್ಟು ಸ್ಫೂರ್ತಿ ಸಿಗತ್ತೆ ಅವ್ರ ಹತ್ರ. ನಾನು ಯಾವಾಗಲೂ ಲೈಫಲ್ಲಿ ಎನರ್ಜಿ ಡೌನ್ ಆಗಿದ್ದಾಗ ಅಂದರೆ ಒಂದು ವ್ಯಕ್ತಿ ನಾನು ಯಾವತ್ತೂ ನೋಡಬೇಕು ಅನ್ಸೋದು ಅಂತಂದರೆ ವಿಶ್ವೇಶ್ವರ ಭಟ್ ಸರ್. ಇವತ್ತು ಈ ಪುಸ್ತಕನ ಸಾರು ನಮ್ಮ ರಂಗಸ್ವಾಮಿ ಸರ್ ಅವ್ರಿಗೆ ಅರ್ಪಿಸ್ತೀನಿ ಅಂತಂದಾಗ ಭಾಳ ಖುಷಿ ಆಯ್ತು ನನಗೆ. ಇಲ್ಲೇ ರಿಲೀಸ್ ಮಾಡೋಣ ಅಂತ ನನಗೂ ಇಷ್ಟ ಆಯಿತು, ಅವ್ರಿಗೂ ಇಷ್ಟ ಆಯಿತು. ಸೊ ಇದು ಸೀಮಾ ಬುಕ್ಸಲ್ಲಿ ನಾವು ಮಾಡಿದ್ದೆ. ಅಂದರೆ ನನ್ನ ಮಗಳ ಹೆಸರು ಸಾವನ್ನ ಬಂದು ನನ್ನ ತಂದೆ ಹೆಸರು. ಈ ನನ್ನದ್ರಲ್ಲಿ ಒಂದು ಚೌಕಟ್ಟಿದೆ, ಈ ಟ್ರಾವೆಲ್ ಆಗಿ ಎಲ್ಲನೂ ನಾನು ಸಾವನ್ನಲ್ಲಿ ಮಾಡಲ್ಲ ಅಂತ. ಸೊ ಅದನ್ನು ನಾನು ಸೀಮಾ ಬುಕ್ಸಲ್ಲಿ ಮಗಳ ಪ್ರಕಾಶನದಲ್ಲಿ ನಾನು ಮಾಡ್ತಾ ಇದ್ದೀನಿ. ನಾವು ನನಗೆ ಯಾವ ಥರ ಮುಂದೇನು ಆಶೀರ್ವಾದ ಕೊಟ್ಟರೆ ಇವಾಗ ಮುಂದೇನು ಇದನ್ನ ಕೊಡ್ತಾನೆ ಇರಿ ಅಂತ ಹೇಳ್ತಾ 12 ಮಾತು ನಾನು ಇಷ್ಟ ಇದ್ದೀನಿ. ಇದು ಒಂದು ದೊಡ್ಡ ಆಶೀರ್ವಾದ ಎಲ್ಲರಿಗೂ. ವಿಶ್ವೇಶ್ವರ ಭಟ್ ಸರ್ ಈ ರಾಯಲ್ಟಿನ ಸರ್ ಕೊಡಬೇಕು ಅಂತ. ಒಂದು ಅದ್ಭುತವಾದಂಥ ಒಂದು ಸರಳ ಸಮಾರಂಭದಲ್ಲಿ ಒಂದು ಕುತೂಹಲಕರವಾದಂಥ ಒಂದು ಕೃತಿ ಬಿಡುಗಡೆ ಆಗಿದೆ. ಈಗಾಗಲೇ ಹೆಚ್ಚು ಕಮ್ಮಿ
ಅದರ ಬಗ್ಗೆ ರಂಗಸ್ವಾಮಿ ಅವರು ಹೇಳಿದ್ದಾರೆ, ಶ್ರೀಯುತ ವಿಶ್ವೇಶ್ವರ ಭಟ್ರು ಅವರು ಹೇಳಿದ್ದಾರೆ. ಭಟ್ರು ಹೇಳಿದಂಗೆ ಜಪಾನ್ ಕುರಿತು ಪ್ರವಾಸಿ ಲೇಖನಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೃತಿಗಳು ಕನ್ನಡದಲ್ಲಿ ಬಹಳ ಕಮ್ಮಿ, ಬಹಳ ದುರ್ಲಭ, ಸಿಗೋದೇ ಕಷ್ಟ. ಜಪಾನ್ಗೆ ನಾವು ಹೋಗುವಾಗ ಅದನ್ನೆಲ್ಲ ನೋಡಿದ್ವಿ, ಎಲ್ಲೂ ಸಿಗಲೇ ಇಲ್ಲ. ಹಾಗೆ ಈ ಕಾರಣದಿಂದಾಗಿ ವಿಶ್ವೇಶ್ವರ ಭಟ್ರ ಮತ್ತು ರಂಗಸ್ವಾಮಿ ಅವರ ಕೃತಿ ಮುಂದೆ ಜಪಾನಿಗೆ ಹೋಗ್ತಕ್ಕಂಥ ಎಲ್ಲ ಪ್ರವಾಸಿಗರಿಗೂ ಒಂದು ಅನುಕೂಲಕರವಾದಂಥ ಒಂದು ಕೈಪಿಡಿ ಆಗಲಿ ಅಂತೇಳಿ ನಾವು ವಿಶ್ವವಾಣಿ ಬಳಗದಿಂದ ಒಂದು ಶ್ರೇಯಸ್ಸನ್ನು ಕೋರೋಣ. ಈ ಸಮಾರಂಭದಲ್ಲಿ ಎಲ್ಲ ಪಾಲ್ಗೊಂಡಿದ್ದಂಥ ಎಲ್ಲರಿಗೂ ಒಂದು ವಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸೋಣ. ನಮಸ್ಕಾರ. ಆದಷ್ಟು ಬೇಗ ಸದ್ಯದಲ್ಲೇ ತಮಿಳು ರೂಪಾಂತರದ ಕುಡಿಯೋಣ ಬಾರ ಕುಡಿ, ಅದರ ಒಂದು ಇದು ತಮಿಳ್ನಾಡು ಬರಲಿ. ಈಗ ಮಾತಾಡ್ತಾ ಭಟ್ರೆ ಹೇಳ್ತಾ ಇದ್ರು, ಪ್ರಾಯಶಃ ಅದು ಕೇರಳಕ್ಕೂ ಮಲಯಾಳಂನಲ್ಲೂ ತರ್ಜುಮೆ ಆಗ್ಬೋದು ಅಂತ ಕಾಣುತ್ತೆ. ಅಷ್ಟು ಚೆನ್ನಾಗಿ ಪುಸ್ತಕ ಸಂಸ್ಕೃತಿ ಮಲಯಾಳ ಕೇರಳದಲ್ಲಿದೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಈ ಪುಸ್ತಕ ಸಂಸ್ಕೃತಿಯನ್ನು ಹುಟ್ಟಾಕಿ ಇದನ್ನೆಲ್ಲ ಒಂದು ಪ್ರಸಾರ ಮಾಡ್ತಿರ್ತಕ್ಕಂಥ, ಬೆಳೆಸ್ತಾ ಇರ್ತಕ್ಕಂಥ ಎಲ್ಲ ಓದುಗರಿಗೆ ಮತ್ತು ಲೇಖಕರಿಗೆ ಎಲ್ಲರಿಗೂ ವಂದನೆಗಳು.